ವೆಲ್ ಆರ್ ಬಿ ಐ ಇಂಟ್ರೆಸ್ಟ್ ರೇಟ್ನ ಕಟ್ ಮಾಡಿದೆ. ಆರ್ ಬಿ ಐ ಇಂಟ್ರೆಸ್ಟ್ ರೇಟ್ನ ಯಾಕೆ ಕಟ್ ಮಾಡುತ್ತೆ? ಇದರಿಂದ ನಮ್ಮ ಎಕನಾಮಿಗೆ ಏನು ಲಾಭ, ಇದರಿಂದ ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ಏನೇನು ಬದಲಾವಣೆ ಆಗುತ್ತೆ, ಆಸ್ ಅನ್ ಇನ್ವೆಸ್ಟರ್ ನನಗೇನು ಬೆನಿಫಿಟ್ ಆಗುತ್ತೆ ಆರ್ ಬಿ ಐ ಇಂಟ್ರೆಸ್ಟ್ ರೇಟ್ನ ಕಟ್ ಮಾಡೋದ್ರಿಂದ. ಮತ್ತು ಆರ್ ಬಿ ಐ ಈ ರೀತಿ ಇಂಟ್ರೆಸ್ಟ್ ರೇಟ್ನ ಯಾಕೆ ಕಟ್ ಮಾಡುತ್ತೆ? ಮತ್ತು ಮೊನ್ನೆ ನಡೆದಂಥ ಬಜೆಟಲ್ಲಿ ಅಪ್ ಟು 12 ಲ್ಯಾಕ್ವರೆಗೂ ನಮಗೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಕೊಟ್ಟರು. ಈ ರೀತಿ ಯಾಕೆ ಕೊಡ್ತಾರೆ? ಇದ್ರ ಹಿಂದೆ ಇರೋ ರೀಸನ್ ಏನು? ಇದರಿಂದ ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಏನು ಬೆನಿಫಿಟ್ ಆಗುತ್ತೆ, ನಮ್ಮ ಎಕನಾಮಿನಲ್ಲಿ ಏನೇನು ಚೇಂಜಸ್ ಆಗುತ್ತೆ, ಇದರಿಂದ ನನಗೇನು ಪರ್ಸನಲ್ ಆಗಿ ಲಾಭ ಆಗುತ್ತೆ ಅಂತ ನೀವು ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಫುಲ್ಲಾಗಿ ನೋಡಿ. 2020ರಲ್ಲಿ ಆರ್ ಬಿ ಐ ಇಂಟ್ರೆಸ್ಟ್ ರೇಟು 4% ಇತ್ತು. ಅದೇ 2022ರಲ್ಲಿ 4.40% ಆಯಿತು. ಅದೇ ವರ್ಷ ಆಗಸ್ಟ್ 2022ಕ್ಕೆ 5.40% ಮಾಡಿದ್ರು. ಮತ್ತು 2023ಕ್ಕೆ 6.5% ಇತ್ತು. 2024ಕ್ಕೂ 6.5% ಇದೆ. ಆದರೆ ಇವಾಗ ಈ ವರ್ಷ ಆರ್ ಬಿ ಐ ಇಂಟ್ರೆಸ್ಟ್ ರೇಟ್ನ ಕಟ್ ಮಾಡಿದೆ. 6.5% ಇರೋದನ್ನು 6.25% ಕಡಿಮೆ ಮಾಡಿದೆ. 0.25% ಆರ್ ಬಿ ಐ ಇಂಟ್ರೆಸ್ಟ್ ರೇಟ್ನ ಕಟ್ ಮಾಡಿದರೆ, ಈ ಆರ್ ಬಿ ಐ ಪದೇ ಪದೇ ಯಾಕೆ ಇಂಟ್ರೆಸ್ಟ್ ರೇಟ್ನ ಕಟ್ ಮಾಡುತ್ತೆ ಅಂದರೆ ಇದಕ್ಕೆ ಮೇನ್ ರೀಸನ್ನೇ ಜಿ ಡಿ ಪಿ. ನಮ್ಮ ಇಂಡಿಯಾದಲ್ಲಿ ಜಿ ಡಿ ಪಿ ಗ್ರೋತ್ಗೋಸ್ಕರನೇ ಆರ್ ಬಿ ಐ ಇಂಟ್ರೆಸ್ಟ್ ರೇಟ್ನ ಕಟ್ ಮಾಡೋದು. ಎಕನಾಮಿನಲ್ಲಿ ಸ್ಲೋ ಡೌನ್ ಆಗಿದೆ, ಜಿ ಡಿ ಪಿ ಗ್ರೋತ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಆರ್ ಬಿ ಐ ಇಂಟ್ರೆಸ್ಟ್ ರೇಟ್ನ ಕಟ್ ಮಾಡುತ್ತೆ. ಈ ಜಿ ಡಿ ಪಿ ಅಂತ ಏನು ಹೇಳಿ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ. ಅಂದರೆ ನಮ್ಮ ದೇಶದಲ್ಲಿ ಏನೆಲ್ಲ ಪ್ರಾಡಕ್ಟು ಸರ್ವಿಸಸ್ಸು ಸೆಲ್ ಆಗುತ್ತಲ್ಲ, ಇದನ್ನು ನಾವು ಜಿ ಡಿ ಪಿ ಅಂತ ಕರಿತೀವಿ. ಇದು ಹೋದ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಆಗಿರಬೇಕು. ಜಾಸ್ತಿ ಆಗಿದೆ ಅಂದರೆ ಜಿ ಡಿ ಪಿ ಗ್ರೋತ್ ಆಗಿದೆ ಅಂತ ಅರ್ಥ. ಸುಮ್ಮನೆ ಅರ್ಥ ಮಾಡ್ಕೊಳ್ಳಿ, ಜಿ ಡಿ ಪಿ ಅಂದರೆ ಒಂದು ಟ್ರಾನ್ಸಾಕ್ಷನ್ ಅಂತ ಅರ್ಥ ಮಾಡ್ಕೊಳ್ಳಿ. ಈ ಟ್ರಾನ್ಸಾಕ್ಷನು ಹೋದ ವರ್ಷಕ್ಕಿಂತ ಈ ವರ್ಷ ಎಷ್ಟು ಜಾಸ್ತಿ ಆಗಿದೆ ಅಂತ ಕಂಡುಹಿಡಿಯೋದೇನೆ ನಾವು ಜಿ ಡಿ ಪಿ ಗ್ರೋತ್ ಅಂತ ಕರಿತೀವಿ. ಈ ವರ್ಷ ಏನಾದರೂ ನಮ್ಮ ದೇಶದಲ್ಲಿ ಒಂದು 100 ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ ಅನ್ಕೊಳ್ಳಿ, ನಾವು ನೀವು ಎಲ್ಲರೂ ಸೇರಿ ಒಂದು 100 ಕೋಟಿ ಟ್ರಾನ್ಸಾಕ್ಷನ್ನ ಮಾಡಿದ್ದೀವಿ. ಮುಂದಿನ ವರ್ಷ 110 ಕೋಟಿ ಆಯಿತು ಅನ್ಕೊಳ್ಳಿ, ಅವಾಗ ಎಷ್ಟಾಯ್ತು ಹೇಳಿ, ನಮ್ಮ ಜಿ ಡಿ ಪಿ 10% ಆಯಿತು. ಅಂದರೆ ಹೋದ ವರ್ಷಕ್ಕಿಂತ ಈ ವರ್ಷ 10% ಜಾಸ್ತಿ ಟ್ರಾನ್ಸಾಕ್ಷನ್ ಆಗಿದೆ. ಈ ರೀತಿ ಟ್ರಾನ್ಸಾಕ್ಷನ್ ಜಾಸ್ತಿ ಆಗ್ತಿದೆ ಅಂದರೆ ಜನರ ಕೈಲಿ ದುಡ್ಡು ಹರಿದಾಡ್ತಾ ಇದೆ, ನಮ್ಮ ಎಕನಾಮಿಗೆ ಬೂಸ್ಟ್ ಸಿಗ್ತಾ ಇದೆ, ನಮ್ಮದು ಗ್ರೋಯಿಂಗ್ ಎಕನಾಮಿ ಆಗ್ತಿದೆ ಅಂತ ಅರ್ಥ. ಇದು ನಮ್ಮದು ಇಯರ್ ಆನ್ ಇಯರ್ 7 to 8% ನಾವು ಗ್ರೋ ಆಗ್ತಿದ್ವಿ. ಇಯರ್ ಆನ್ ಇಯರ್ ನಮ್ಮ ಜಿ ಡಿ ಪಿ 7 to 8% ಗ್ರೋ ಆಗ್ತಾ ಇತ್ತು. ಆದರೆ ಈ ವರ್ಷ FY 2024ಗೆ ನಮ್ಮದು 6.4% ಆಗಿದೆ. ಇದು ತುಂಬ ಕಡಿಮೆ ಆಗಿದೆ. FY 2025 ಬಂದಿಲ್ಲ, ಯಾಕಂದರೆ ನಾವು ಇಯರು ಎಂಡ್ ಆಗೋದು ನಮ್ಮದು March 31ಗೆ. ಇಲ್ಲಿವರೆಗೂ ನಾವು FY 24 ಅಂತಲೇ ಕರಿತೀವಿ. FY 24 ಪ್ರಕಾರ 6.4% ಬಂದಿದೆ ನಮ್ಮ ಜಿ ಡಿ ಪಿ. ನಮ್ಮದು 7 to 8% ಗ್ರೋ ಆಗ್ತಿದ್ವಿ. ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಯಾಕಂದರೆ ಇದಕ್ಕೆ ಮೇನ್ ರೀಸನ್ ಬಂದುಬಿಟ್ಟು ಎಕನಾಮಿನಲ್ಲಿ ಸ್ಲೋ ಡೌನ್ ಆಗಿದೆ. ಜನರ ಕೈಯಲ್ಲಿ ದುಡ್ಡು ಎಲ್ಲ ಖರ್ಚು ಮಾಡೋದಕ್ಕೆ. ಜನರ ಕೈಯಲ್ಲಿ ದುಡ್ಡಿಲ್ಲ ಅಂದ ತಕ್ಷಣ ಆಟೋಮೆಟಿಕ್ಕಾಗಿ ನಮ್ಮ ದೇಶದಲ್ಲಿ ಯಾವುದೇ ವಹಿವಾಟು ಜಾಸ್ತಿಯಾಗಿ ನಡೆಯಲ್ಲ. ಇದರಿಂದ ಜಿ ಡಿ ಪಿ ಕಡಿಮೆ ಆಗುತ್ತೆ. ಜಿ ಡಿ ಪಿ ಅಂದರೆ ನಮ್ಮ ದೇಶದಲ್ಲಿ ಎಷ್ಟು ವಹಿವಾಟಾಗುತ್ತೆ ಅದರ ಮೇಲೆ ನಮ್ಮ ಜಿ ಡಿ ಪಿ ಗ್ರೋತ್ ಆಗಿರುತ್ತೆ. ಎಷ್ಟು ಜನ ಬೈ ಮಾಡ್ತಾರೆ, ಬೈ ಸೆಲ್ಲು ಇದು ನಡೀತಾ ಇರಬೇಕು. ಜನ ಜಾಸ್ತಿ ಖರ್ಚು ಮಾಡಬೇಕು. ಜಾಸ್ತಿ ಖರ್ಚು ಮಾಡೋದ್ರಿಂದ ಟ್ರಾನ್ಸಾಕ್ಷನ್ ಜಾಸ್ತಿ ಆಗುತ್ತೆ, ಎಕನಾಮಿನಲ್ಲಿ ಬೂಸ್ಟ್ ಆಗುತ್ತೆ. ಈ ಥರ ಬೂಸ್ಟ್ ಆಗೋದ್ರಿಂದ ನಮ್ಮ ಎಕನಾಮಿ ಗ್ರೋ ಆಗುತ್ತೆ. ಇದರಿಂದ ಜನರ ಕೈಯಲ್ಲಿ ದುಡ್ಡೇ ಇಲ್ಲ ಅಂದ ತಕ್ಷಣ ಆರ್ ಬಿ ಐ ಎಂಟ್ರಿ ಕೊಡುತ್ತೆ. ಆರ್ ಬಿ ಐ ಎಂಟ್ರಿ ಕೊಟ್ಟು ಇಂಟ್ರೆಸ್ಟ್ ರೇಟ್ನ ಕಟ್ ಮಾಡುತ್ತೆ. ಈ ಆರ್ ಬಿ ಐ ಇಂಟ್ರೆಸ್ಟ್ ರೇಟ್ ಕಟ್ ಮಾಡೋದಕ್ಕೂ ಎಕನಾಮಿಗೆ ಬೂಸ್ಟ್ ಆಗೋದಕ್ಕೂ ಏನು ಸಂಬಂಧ ಅಂತ ನೀವು ಕೇಳ್ಬೋದು. ಇದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ನೀವು ಆರ್ ಬಿ ಐ ಯಾಕೆ ಇಂಟ್ರೆಸ್ಟ್ ರೇಟ್ ಕಟ್ ಮಾಡುತ್ತೆ, ಇದು ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೋಬೇಕು. ಇವಾಗ ಆರ್ ಬಿ ಐ ಅಂದರೆ ನಮ್ಮ ದೇಶದಲ್ಲಿ ಆರ್ ಬಿ ಐ, ಬೇರೆ ದೇಶದಲ್ಲಿ ಸೆಂಟ್ರಲ್ ಬ್ಯಾಂಕ್ ಅಂತ ಇರುತ್ತೆ. ಬರೀ ನಮ್ಮ ದೇಶ ಎಲ್ಲ ಆಯಾ ದೇಶಕ್ಕೆ ಎಲ್ಲನೂ ಸೆಂಟ್ರಲ್ ಬ್ಯಾಂಕ್ಸ್ ಅಂತ ಇರುತ್ತೆ. ಆ ಸೆಂಟ್ರಲ್ ಬ್ಯಾಂಕ್ಗಳನ್ನೇ ನೋಟ್ ಪ್ರಿಂಟ್ ಮಾಡೋದು. ಅದೇ ರೀತಿ ನಮ್ಮ ದೇಶದಲ್ಲಿ ನೋಟ್ ಪ್ರಿಂಟ್ ಮಾಡೋದು ಆರ್ ಬಿ ಐ. ಆರ್ ಬಿ ಐ ಹೊಸ ನೋಟ್ನ ಪ್ರಿಂಟ್ ಮಾಡಿ ಬ್ಯಾಂಕ್ಗೆ ಸಾಲ ಕೊಡುತ್ತೆ. ಸುಮ್ಮನೆ ಕೊಡಲ್ಲ, 1% ಚಾರ್ಜ್ ಮಾಡುತ್ತೆ. ಅದನ್ನೇ ನಾವು ಆರ್ ಬಿ ಐ ಇಂಟ್ರೆಸ್ಟ್ ರೇಟ್ ಅಂತ ಕರಿತೀವಿ. ಇವಾಗ ಆರ್ ಬಿ ಐ ಇಂಟ್ರೆಸ್ಟ್ ರೇಟು 6.25 ಇದೆ. ಮೊದಲು ಎಷ್ಟಿತ್ತು? 6.5 ಇತ್ತು. 0.25% ಕಡಿಮೆ ಮಾಡಿದೆ. ಇವಾಗ 6.5 ಹಿಡ್ಕೊಳ್ಳಿ. 6.5% ಇಟ್ಕೊಂಡು ಆರ್ ಬಿ ಐ ಬ್ಯಾಂಕಿಗೆ ಸಾಲ ಕೊಡುತ್ತೆ. ಬ್ಯಾಂಕು ಇಲ್ಲಿ ಮಧ್ಯ ಏಜೆಂಟ್ ಥರ ವರ್ಕ್ ಮಾಡ್ತಾರೆ. ಇವರು 6.5% ಆರ್ ಬಿ ಐಯಿಂದ ಸಾಲ ತೊಗೊಂಡು ಈ ಬ್ಯಾಂಕ್ಗಳು ಕಂಪ್ನಿಗಳಿಗೆ ಸಾಲ ಕೊಡುತ್ತೆ. ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಸಾಲ ಕೊಡುತ್ತೆ. ಇವ್ರು ಎಷ್ಟು ಕೊಡ್ತಾರೆ? ಒಂದು 9% ಕೊಡ್ತಾರೆ. ಮಧ್ಯದಲ್ಲಿ ಏನು ಉಳ್ಕೊಳತ್ತಲ್ಲ, ಇದು ಬ್ಯಾಂಕಿಗೆ ನೆಟ್ ಪ್ರಾಫಿಟ್ ಅಂತ ಹೇಳ್ಬೋದು. ಬ್ಯಾಂಕಿಗೆ ಬರ್ತಾರೆ ಇನ್ಕಮ್. ಬ್ಯಾಂಕ್ ಏನು ಮಾಡಲ್ಲ, ಸುಮ್ಮನೆ ಜನರ ದುಡ್ಡು ತೊಗೊಂಡು ಆರ್ ಬಿ ಐ ಕೊಟ್ಟಿರೋ ದುಡ್ಡನ್ನೇ ತೊಗೊಂಡು ಇವರಿಗೆ ಸಾಲ ಕೊಡುತ್ತೆ. ಈ ರೀತಿ ಸಾಲ ಕೊಡೋದ್ರಿಂದ ಎಕನಾಮಿನಲ್ಲಿ ಬೂಸ್ಟ್ ಆಗುತ್ತೆ. ಎಕನಾಮಿನಲ್ಲಿ ಹೇಗೆ ಬೂಸ್ಟ್ ಆಗುತ್ತೆ ಅಂದರೆ, ಇವಾಗ ಆರ್ ಬಿ ಐ ಏನು ಮಾಡುತ್ತೆ, 6.5 ಮೊದಲು ಕೊಡ್ತಾ ಇತ್ತು. ಇವಾಗ ಏನು ಮಾಡಿದೆ, 6.25 ಕೊಟ್ಟಿದೆ. ಅಂದರೆ 0.25% ಕಡಿಮೆ ಮಾಡಿದೆ. ಇವಾಗ ಇವ್ರು ಸಾಲ 9% ಕೊಡ್ತಿದ್ರಲ್ಲ ಬ್ಯಾಂಕು, ಇವಾಗ ಇವರು 8.5%ಗೆ ಆಫರ್ ಮಾಡ್ತಾರೆ ಅಂದ್ಕೊಳ್ಳಿ. ಅವಾಗ ಕಂಪನಿಗಳು ತುಂಬ ಸಾಲ ತೊಗೊಳಕ್ಕೆ ಬರ್ತವೆ. ಎಲ್ಲ ಕಂಪ್ನಿಗಳು ತಮ್ಮ ಸ್ವಂತ ದುಡ್ಡಲ್ಲೇ ಬಿಸ್ನೆಸ್ ಮಾಡ್ತಿರಲ್ಲ, ಇವರು ಸರ್ಟನ್ ಸಾಲ ತೊಗೊಂಡಿರ್ತಾರೆ. ಅವ್ರ ಬ್ಯಾಲೆನ್ಸ್ ಶೀಟಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಬಾರೋಯಿಂಗ್ಸ್ ಅಂತ ಇರುತ್ತೆ. ಎಲ್ಲ ಕಂಪ್ನಿಗಳು ತೊಗೋತವೆ. ಎಲ್ಲ ಕಂಪ್ನಿಗಳು 100% ತಮ್ಮ ದುಡ್ಡು ಹಾಕಿ ಬಿಸ್ನೆಸ್ ಮಾಡ್ತಿರಲ್ಲ. ನೀವು 0.25% ಏನಾಗ್ಬೋದು ಅಂತ ನೀವು ಅನ್ಕೋಬೋದು. ಆದರೆ ಕಂಪನಿಗಳು ನಿಮ್ಮ ಥರ ಲಕ್ಷದಲ್ಲಿ ಸಾಲ ತೊಗೊಳ್ಳಲ್ಲ, ಕೋಟಿಯಲ್ಲಿ ಸಾಲ ತೊಗೋತಾರೆ. 100 ಕೋಟಿ 500 ಕೋಟಿ ಈ ರೀತಿ ಸಾಲ ತೊಗೋತಾರೆ. ಅದರಿಂದ ಈ 0.25% ತುಂಬ ವ್ಯತ್ಯಾಸ ಆಗುತ್ತೆ. ಅವ್ರಿಗೆ ತುಂಬ ಚೀಪಾಗಿ ಸಿಕ್ಕಾಗುತ್ತೆ ಲೋನ್. ಇದರಿಂದ ಬ್ಯಾಂಕುಗಳಿಗೂ ಪ್ರಾಫಿಟ್ ಆಗುತ್ತೆ. ಅದೇ ರೀತಿ ಸಾಲ ತೊಗೊಳ್ಳೋ ಕಂಪ್ನಿಗೂ ಇಂಟ್ರೆಸ್ಟ್ ಕಮ್ಮಿ ಸಿಗ್ತಾ ಇದೆ ಅಂತ ಅವರು ಸಾಲ ತೊಗೋತಾರೆ. ಮತ್ತು ಸಾಲ ತೊಗೊಂಡು ಅವರು ಏನು ಸುಮ್ಮನೆ ಇರಲ್ಲ, ಹೊಸ ಫ್ಯಾಕ್ಟ್ರಿ ಹಾಕ್ತಾರೆ, ಹೊಸ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಆಗುತ್ತೆ. ಈ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಆಗೋದ್ರಿಂದ ಜನರಿಗೆ ಜಾಬ್ ಸಿಗುತ್ತೆ. ಜಾಬ್ ಸಿಗೋದ್ರಿಂದ ಅವರಿಗೆ ಇನ್ಕಮ್ ಬರುತ್ತೆ. ಈ ಇನ್ಕಮ್ ಬರೋದ್ರಿಂದ ಅವರು ಎಕನಾಮಿನಲ್ಲಿ ಆಕ್ಟಿವಿಟೀಸ್ ಮಾಡ್ತಾರೆ, ಏನು ಬೇಕು ಅದನ್ನು ಬೈ ಮಾಡ್ತಾರೆ. ಅದೇ ರೀತಿ ಗೌರ್ಮೆಂಟ್ ಈ ವರ್ಷ ಟ್ಯಾಕ್ಸ್ ಕೂಡ ಎಕ್ಸಂಪ್ಷನ್ ಕೊಟ್ಟಿದೆ. ಅಪ್ ಟು 12 ಲ್ಯಾಕ್ವರೆಗೂ ಯಾರೂ ಟ್ಯಾಕ್ಸ್ ಕಟ್ಟೋಂಗಿಲ್ಲ. ಇದರಿಂದ ಎಕನಾಮಿಗೆ ಇನ್ನೂ ಬೂಸ್ಟ್ ಸಿಗುತ್ತೆ. ಅವಾಗ ದುಡ್ಡು ಇಟ್ಕೊಂಡು ಏನು ಮಾಡ್ತಾರೆ, ಜನ ಖರ್ಚು ಮಾಡ್ತಾರೆ. ಜನ ಎಲ್ಲಿ ಖರ್ಚು ಮಾಡ್ತಾರೆ? ತಮ್ಮ ದಿನನಿತ್ಯ FMCG ಖರ್ಚು ಮಾಡ್ತಾರೆ. ಇಲ್ಲ ಕಾರು ಬೈಕ್ ತೊಗೋಬೇಕಂದ್ರೆ ಅಲ್ಲಿ ಖರ್ಚು ಮಾಡ್ತಾರೆ. ಇಲ್ಲ ಮನೆ ಕಟ್ಟಿಸ್ಬೇಕು ಅಂದ್ರೆ ಹೋಮ್ ಲೋನ್ ಹೋಗ್ತಾರೆ. ಆ ಹೋಮ್ ಲೋನಿಂದನೂ ಕೂಡ ಬ್ಯಾಂಕಿಗೆ ಇನ್ಕಮ್ ಬರುತ್ತೆ. ಅದರಿಂದ ಇವ್ರು ಹೋಮ್ ಲೋನ್ ತೊಗೊಂಡು ಆ ದುಡ್ಡನ್ನ ಎಲ್ಲಿ ಖರ್ಚು ಮಾಡ್ತಾರೆ? ಈಗ ಮನೆ ಕಟ್ಟಬೇಕಂದ್ರೆ ಏನು ಬೇಕು? ಸಿಮೆಂಟ್ ಬೇಕು, ಪೇಂಟ್ ಬೇಕು,
ಸ್ಟೀಲ್ ಬೇಕು, ಇದೆಲ್ಲ ಬೇಕು, ಇದೆಲ್ಲನೂ ಸ್ಟಾಕ್ ಮಾರ್ಕೆಟಲ್ಲಿ ಕಂಪ್ನಿಲೇ ಇದೆ. ನೀವು ಎಲ್ಲೇ ಹೋಗಿ ಖರ್ಚು ಮಾಡಿದ್ರು ಮತ್ತೆ ಆ ದುಡ್ಡು ಬರೋದು ವಾಪಸ್ ಸ್ಟಾಕ್ ಮಾರ್ಕೆಟಿಗೆ. ಇವಾಗ ನಮ್ಮ ವಿಡಿಯೋ ನೋಡ್ತಿರೋರು ಸ್ವಲ್ಪ ಬುದ್ಧಿವಂತರಾಗಿರ್ತಾರೆ. ಅವ್ರು ಏನು ಮಾಡ್ತಾರೆ, ಸುಮ್ಮನೆ ಎಲ್ಲಿ ಬೇಕಲ್ಲಿ ಖರ್ಚು ಮಾಡೋದು ಬೇಡ, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ ತಕ್ಷಣ ಅಗೇನ್ ಸ್ಟಾಕ್ ಮಾರ್ಕೆಟ್ಗೆ ಬೂಸ್ಟ್ ಸಿಗುತ್ತೆ, ಮತ್ತೆ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗುತ್ತೆ. ಇಂಡೈರೆಕ್ಟ್ಲಿ ನೀವು ಎಲ್ಲೇ ದುಡ್ಡನ್ನ ಖರ್ಚು ಮಾಡಿ ಕಡೆಗೆ ಬರೋದು ಸ್ಟಾಕ್ ಮಾರ್ಕೆಟ್ಗೆ. ಅದು ಹೇಳ್ತಾರಲ್ಲ, ಹರಿಯೋ ನದಿ ಎಲ್ಲೇ ಹೋದರೂ ವಾಪಸ್ ಕಡೆಗೆ ಸೇರೋದು ಸಮುದ್ರಕ್ಕೇನೆ ಅಂತ. ಅದೇ ರೀತಿ ನಮ್ಮ ಎಕಾನಮಿಲಿ ದುಡ್ಡು ಎಲ್ಲೇ ಹರಿದಾಡಿದ್ರು ವಾಪಸ್ ಬಂದು ಸೇರೋದು ಸ್ಟಾಕ್ ಮಾರ್ಕೆಟ್ಗೆ. ಸ್ಟಾಕ್ ಮಾರ್ಕೆಟ್ ನಮ್ಮ ಎಕಾನಮಿಗೆ ಒಂದು ಸಮುದ್ರ ಇದ್ದಾಗೆ, ಅಲ್ಲೇ ಬಂದು ಸೇರಬೇಕು. ಈ ಗೌರ್ಮೆಂಟು, RBI, ಸ್ಟಾಕ್ ಮಾರ್ಕೆಟು, ಎಕಾನಮಿ ಇವೆಲ್ಲನೂ ಅಣ್ಣ ತಮ್ಮ ಇದ್ದಾಗೆ ಇವು ಒಂದಕ್ಕೊಂದು ಅಂಟ್ಕೊಂಡೇ ಇರ್ತಾರೆ. ಅದು ಬಿಟ್ಟು ಇದಿರಲ್ಲ, ಇದು ಬಿಟ್ಟು ಅದಿರಲ್ಲ. ಇದರಿಂದ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗಲೇಬೇಕು. ಶಾರ್ಟ್ ಟರ್ಮಲ್ಲಿ ಮಾತ್ರ 1-2% ಈ ಥರ ಕೆಳಗಡೆ ಬೀಳ್ತಾ ಇರುತ್ತೆ. ಆದರೆ ಲಾಂಗ್ ಟರ್ಮಲ್ಲಿ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗಲೇಬೇಕು. ಸ್ಟಾಕ್ ಮಾರ್ಕೆಟಿಗೆ ಬೇರೆ ಆಪ್ಷನೇ ಇಲ್ಲ. ಈ ಶಾರ್ಟ್ ಟರ್ಮಲ್ಲಿ ಏನು ಕೆಳಗಡೆ ಬೀಳ್ತಿರತ್ತಲ್ಲ, ಇದೇ ನಮಗೆ ಆಪರ್ಚುನಿಟಿ ಇದ್ದಾಗೆ. ಇಲ್ಲಿ ನಾವು ಜಾಸ್ತಿ ಇನ್ನೂ ಅಕೊಮುಲೇಟ್ ಮಾಡ್ಕೋಬೇಕು, ಮಾರ್ಕೆಟ್ ಬಿಟ್ಟು ಹೊರಗಡೆ ಓಡೋಗಬಾರ್ದು. ಯಾಕಂದರೆ ಸುಮ್ಮನೆ ನಾವು ಅನ್ಕೊಂಡಿದ್ದೀವಲ್ಲ, ನಾವು ಲಾಂಗ್ ಟರ್ಮಲ್ಲಿ ಯೋಚನೆ ಮಾಡ್ತಿದ್ವಿ, ನಾವು ಲಾಂಗ್ ಟರ್ಮಿಗೂ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ವಿ. ಇವಾಗ 2 ತಿಂಗಳು 3 ತಿಂಗಳು ಮಾರ್ಕೆಟ್ ಬೀಳ್ತಿದೆ ಅಂದ್ರೆ ನಾವು ಯಾಕೆ ತಲೆ ಕೆಡಿಸ್ಕೊಳ್ಳೋಣ? ನಾವು ಇನ್ನೂ ಖುಷಿ ಪಡಬೇಕು, ನಾವು ಇನ್ನೂ ಹ್ಯಾಪಿಯಾಗಿ ಫೀಲ್ ಆಗಬೇಕು. ಮಾರ್ಕೆಟ್ ಕೆಳಗಡೆ ಬೀಳ್ತಾ ಇದೆ, ನಾವು ಇನ್ನೂ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇದರಿಂದ ನಾವು ಫ್ಯೂಚರಲ್ಲಿ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಇದೇ ಕಾರಣದಿಂದಾನೆ RBI ಇಂಟ್ರೆಸ್ಟ್ ರೇಟ್ನ ಕಟ್ ಮಾಡುತ್ತೆ. ಆದರೆ ಇಷ್ಟೆಲ್ಲ RBI ಇಂಟ್ರೆಸ್ಟ್ ರೇಟ್ ಕಟ್ ಮಾಡಿದ್ರು ಮಾರ್ಕೆಟ್ ಮೇಲೆ ಹೋಗ್ತಿಲ್ಲ, ಆದ್ರೂ ಕೆಳಗಡೆ ಬೀಳ್ತಾ ಇದೆ. ಅದಕ್ಕೆ ಮೇನ್ ರೀಸನ್ನು ಹಲವಾರು ರೀಸನ್ ಇರುತ್ತೆ. FI ಇನ್ನೂ ಸೆಲ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಈ RBI ಇಂಟ್ರೆಸ್ಟ್ ರೇಟ್ ಕಟ್ ಮಾಡಿದ ತಕ್ಷಣ ಮಾರ್ಕೆಟ್ ಮೇಲೆ ಹೋಗಲ್ಲ. ಯಾಕಂದರೆ ಕಟ್ ಮಾಡಿದ ತಕ್ಷಣ ಕಂಪ್ನಿಗಳು ಲೋನ್ ತೊಗೋಬೇಕು, ನಾವು ಪಬ್ಲಿಕ್ ಕೂಡ ಲೋನ್ ತೊಗೋಬೇಕು, ಮತ್ತು ನಮಗೂ ಇನ್ನೂ ಸ್ಯಾಲ್ರಿ ಬರಬೇಕು. ನಮ್ಮ ಸ್ಯಾಲ್ರಿ ಬಂದ ತಕ್ಷಣ ನಾವು ಅದರಲ್ಲಿ ಎಕನಾಮಿಲಿ ಕಾಂಟ್ರಿಬ್ಯೂಟ್ ಮಾಡಬೇಕು. ಇಷ್ಟೆಲ್ಲ ಮಾಡೋದಕ್ಕೆ 6 to 12 months ಟೈಮ್ ಹಿಡಿಯುತ್ತೆ. ಮತ್ತು ಕಂಪ್ನಿಗಳು ಸಾಲ ತೊಗೊಂಡಿರ್ತಾರಲ್ಲ, ಅದರಿಂದ ಹೊಸ ಫ್ಯಾಕ್ಟ್ರಿಗಳು ನಾಳೆನೇ ಹಾಕೋಕ್ಕಾಗಲ್ಲ. ಇವತ್ತು RBI ಇಂಟ್ರೆಸ್ಟ್ ರೇಟ್ ಕಟ್ ಮಾಡಿದೆ ಅಂದರೆ ಇವತ್ತು ಸಾಲ ತೊಗೊಂಡು ನಾಳೆನೇ ಹೊಸ ಫ್ಯಾಕ್ಟ್ರಿ ಹಾಕೋಕ್ಕಾಗಲ್ಲ, ನಾಳೆನೇ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಮಾಡೋಕ್ಕಾಗಲ್ಲ. ಇದಕ್ಕೆ ಟೈಮ್ ಹಿಡಿಯುತ್ತೆ. ಅದರಿಂದ ಇದಕ್ಕೆ 6 ತಿಂಗಳಿಂದ 1 ವರ್ಷದವರೆಗೂ ಟೈಮ್ ಆಗುತ್ತೆ. ಅದಾದಮೇಲೆ ಮಾರ್ಕೆಟ್ ರ್ಯಾಲಿ ಹೋಗುತ್ತೆ, ಅಲ್ಲಿಂದ ಮಾರ್ಕೆಟ್ ಶೂಟಪ್ ಆಗ್ಬೋದು. ಈಗ ಸಡನ್ನಾಗಿ ಆಗಲ್ಲ, ಅದಕ್ಕೋಸ್ಕರ ಮಾರ್ಕೆಟ್ ಫಾಲ್ ಆಗ್ತಾ ಇದೆ. ಅದೇ ರೀತಿ ದೀಪಕ್ ಅಗರ್ವಾಲ್ ಅವರು ಹೇಳ್ತಾ ಇದ್ದಾರೆ, ನೆಕ್ಸ್ಟ್ RBI ಮತ್ತೆ ಜೂನಲ್ಲೂ ಕೂಡ ಇಂಟ್ರೆಸ್ಟ್ ರೇಟ್ನ ಕಟ್ ಮಾಡ್ಬೋದು ಅಂತ. ಈ ರೀತಿ ಮತ್ತೆ ಏನಾದರೂ ಜೂನಲ್ಲಿ ಮತ್ತೆ ಕಟ್ ಮಾಡ್ತು ಅಂದರೆ ಮತ್ತೆ ಎಕನಾಮಿಗೆ ಇನ್ನೂ ಬೂಸ್ಟ್ ಸಿಗುತ್ತೆ, ಸ್ಟಾಕ್ ಮಾರ್ಕೆಟ್ಗೆ ಬೆನಿಫಿಟ್ ಆಗೋದು. ಗೌರ್ಮೆಂಟ್ ಏನೇ ಡಿಸಿಷನ್ ತೊಗೊಂಡ್ರು ಸ್ಟಾಕ್ ಮಾರ್ಕೆಟಿಗೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಈಗ ಬಜೆಟ್ ಬಂದರೂ ಸ್ಟಾಕ್ ಮಾರ್ಕೆಟಿಗೆ ಇಂಪ್ಯಾಕ್ಟ್ ಆಗುತ್ತೆ. ಎಕನಾಮಿನಲ್ಲಿ ಏನೇ ಆಕ್ಟಿವಿಟೀಸ್ ಆಗಲಿ ಸ್ಟಾಕ್ ಮಾರ್ಕೆಟ್ಗೂ ಎಕನಾಮಿಗೂ ಲಿಂಕ್ ಇದ್ದೇ ಇರುತ್ತೆ. ಯಾಕಂದರೆ ಸ್ಟಾಕ್ ಮಾರ್ಕೆಟ್ ಬೇರೆ ಅಲ್ಲ, ನಮ್ಮ ಎಕನಾಮಿ ಬೇರೆ ಇಲ್ಲ, ಬಿಸ್ನೆಸ್ ಬೇರೆ ಇಲ್ಲ, ನಾವು ಬೇರೆ ಅಲ್ಲ. ಎಲ್ಲ ನಾವು ಇಲ್ಲಿ ಬರೋದೆಲ್ಲನೂ ಸ್ಟಾಕ್ ಮಾರ್ಕೆಟ್ ಅಂಡರ್ಲೇ ಬರ್ತೀವಿ. ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡದೇ ಇರಿ, ಆದರೆ ದುಡ್ಡು ಹೋಗಿಸಿರೋದು ಸ್ಟಾಕ್ ಮಾರ್ಕೆಟ್ಗೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ. ರಾಧೆ ರಾಧೆ.